ನಡೆದ ರೌಡಿ ಶೀಟರ್ ಚೈಲ್ಡ್ ರವಿ ಕೊಲೆ ಪ್ರಕರಣದಲ್ಲಿ 4 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಮೊಹಮ್ಮದ್ ಸುಜಿತಾ ಹೇಳಿದ್ದಾರೆ. ನಗರದಲ್ಲಿ ಶುಕ್ರವಾರ ಮಧ್ಯಾಹ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರೀತಮ್ ಅಲಿಯಾಸ್ ಗುಂಡಿ ಪ್ರೀತು, ಕೀರ್ತಿ ಅಲಿಯಾಸ್ ಕಿರಿಕೀರ್ತಿ, ರಂಗನಾಥ್ ಅಲಿಯಾಸ್ ರಂಗ, ಅಮಿತ್ ಅಲಿಯಾಸ್ ಅಮ್ಮಿ ಬಂಧಿತ ಆರೋಪಿಗಳಾಗಿದ್ದು, ಹೇಮಾವತಿ ನಗರದಲ್ಲಿ ತನ್ನ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ಕಾರಿನಲ್ಲಿ ಬಂದು ಗುದ್ದಿದ ಆರೋಪಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಎಂದು ಮಾಹಿತಿ ನೀಡಿದರು. ಆರೋಪಿಗಳು ಹಾಗೂ ಮೃತ ರೌಡಿ ಶೀಟರ್ ರವಿ ಅಲಿಯಾಸ್ ಚೈಲ್ಡ್ ರವಿ ಸ್ನೇಹಿತರೇ ಆಗಿದ್ದು, ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕಳೆದ ಅನೇಕ ದಿನಗಳಿಂದ ಇವರು ಮಾತನಾಡುತ್ತಿರಲಿಲ್ಲ. ಚೈಲ್ಡ್ ರವಿ ಪತ್ನಿ ಗೌತಮಿ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ದಿನಾಂಕ 5/6/2024 ಅವತ್ತು ಸುಮಾರು ಬೆಳಿಗ್ಗೆ 7:45ರಿಂದ 8 ಗಂಟೆ ಸಮಯದಲ್ಲಿ ಚೈಲ್ಡ್ ರವಿಕುಮಾರ್ ಅಲಿಯಾಸ್ ಚೈಲ್ಡ್ ರವಿ ಅವರು ಹೇಮಾವತಿ ನಗರಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರು ಮನೆಗೆ ನೀರು ಫಿಲ್ ಮಾಡಬೇಕು ಅಂತ ಫಿಲ್ಟರ್ ಸೆಂಟರ್ಗೆ ಹೋಗುವ ಸಮಯದಲ್ಲಿ ಒಂದು ಸ್ಯಾಂಟ್ರೋ ಕಾರ್ ಅವರು ವೆಹಿಕಲ್ಗೆ ಗುದ್ದಿ ಕಾರಿಂದ ಸುಮಾರು 3-4 ಜನ ಕಾರಿಂದ ಹೊರಗೆ ಬಂದು ಅದರಲ್ಲಿ ರವಿಕುಮಾರ್ ಅಲಿಯಾಸ್ ಚೈಲ್ಡ್ ರವಿ ಅವರಿಗೆ ಕುತ್ತಿಗೆಯಲ್ಲಿ ಅಟ್ಯಾಕ್ ಮಾಡಿ ರವಿ ಅವರು ಮೃತಪಟ್ಟಿರ್ತಾರೆ. ಈ ಕೇಸ್ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮುಂದುವರಿಸುವ ಸಮಯದಲ್ಲಿ ಇದು ಪ್ರಮುಖ ಆರೋಪಿಯಾಗಿ ಪ್ರೀತಮ್ ಅಲಿಯಾಸ್ ಗುಂಡಿ ಪ್ರೀತು ಅವರೇ ಇದರಲ್ಲಿ ಪ್ರೈಮ್ ಅಕ್ಯೂಸ್ಡ್ ಅಂತ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿರ್ತದೆ. ಅದೇ ರೀತಿಯಲ್ಲಿ ಅವರು ಏನು ದೂರು ದಾಖಲೆ ಮಾಡುವ ಸಮಯದಲ್ಲಿ ಅವ್ರ ಹೆಂಡತಿ ಸಹ ಪ್ರೀತಮ್ ಅವರೇ ಪ್ರಮುಖ ಆರೋಪಿ ಅಂತ ಕೊಟ್ಟಿರ್ತಾರೆ. ಇದರ ಮೇಲೆ ನಾವು ವಿಚಾರಣೆ ಮಾಡೋ ಸಮಯದಲ್ಲಿ ಇನ್ನೂ 3 ಜನ ಇವರು ಸೇರಿ ಕೀರ್ತಿ, ರಂಗನಾಥ್ ಮತ್ತು ಅಮಿತ್ ಇನ್ನೂ 3 ಜನ ಸೇರಿ ಈ ಕೊಲೆಯನ್ನು ಮಾಡಿರ್ತಾರೆ ಅಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿರ್ತದೆ. ಇದರಲ್ಲಿ ಇನ್ನೂ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಸದ್ಯಕ್ಕೆ ನಮ್ಗೆ ಕಂಡು ಬಂದಿರೋದು 4 ಜನ ಯಾರು ಬಂದು ಅವನು ಕೊಲೆ ಮಾಡಿದಾರೋ ಅವನು ಈಗಾಗಲೇ ಬಂಧನ ಆಗಿದ್ದಾರೆ. ಪ್ರೀತಮ್, ಕೀರ್ತಿ, ರಂಗನಾಥ್ ಮತ್ತು ಅಮಿತ್ ಅವರು 4 ಜನ ಈಗಾಗಲೇ ನಾವು ದಸ್ತಗಿರಿಯನ್ನು ಮಾಡಿದ್ವಿ, ತನಿಖೆಯನ್ನು ಮುಂದುವರಿಸ್ತೀವಿ. ಈ ತನಿಖೆ ಸಮಯದಲ್ಲಿ ನಮ್ಗೆ ಕಂಡು ಬಂದಿರೋದು ಈಗ ಯಾರು ಮೃತಪಟ್ಟಿರೋ ವ್ಯಕ್ತಿ ಯಾರು ಇರ್ತಾರೋ ರವಿಕುಮಾರ್ ಅಲಿಯಾಸ್ ಚೈಲ್ಡ್ ರವಿ ಅಂತ ಯಾರು ಮೃತಪಟ್ಟಿರ್ತಾರೋ ಅವ್ರ ಮೇಲೆ ಕೊನೆಗೆ ಆಗಿರೋ ಕೇಸ್ 2020 ಆಗಿದೆ. 2012 ಅವ್ರ ಮೇಲೆ ರೌಡಿ ಶೀಟನ್ನು ಓಪನ್ ಆಗಿದೆ. ಅದಾದ ಮೇಲೆ 2020 ಅವ್ರ ಮೇಲೆ ಆಗಿರೋ ಕೊನೆ ಕೇಸ್. ಅದಾದ ಮೇಲೆ ರವಿಕುಮಾರ್ ಯಾರು ಮೃತಪಟ್ಟಿದ್ದಾರೆ ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ದೂರನ್ನು ದಾಖಲಾಗಿಲ್ಲ. ಅವ್ರು ಯಾವುದೇ ರೀತಿಯಲ್ಲಿ ರೌಡಿಸಮ್ ಆ್ಯಕ್ಟಿವಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ. ಆದರೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರೋದು ಪ್ರೀತು ಮತ್ತು ರವಿ ಅವರಿಗೆ ಆವಾಗ ಮಾತುಕತೆ ನಡೀತಾ ಇತ್ತು ಮತ್ತು ಅವ್ರಿಗೆ ಚೈಲ್ಡ್ ರವಿ ಅವರು ಪ್ರೀತಮ್ಗೆ ಹೆದರ್ಸ್ತಾ ಇದ್ರು ಅಂತ ಮಾಹಿತಿ ಅಂತ ಅವ್ರು ತಂದು ಕೊಟ್ಟಿದ್ದಾರೆ. ಆದರೆ ನಾವು ಇನ್ನೂ ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ. ಪ್ರೀತಮ್ ಅವ್ರ ಮೇಲೆ ಈಗಾಗಲೇ ಕೆಲವೊಂದು ಸುಮಾರು 13 ಕೇಸ್ ಇದೆ. ಇದರಲ್ಲಿ ಸುಮಾರು 10 ಕೇಸ್ ಕೋರ್ಟಲ್ಲಿನೇ ಖುಲಾಸೆ ಆಗಿದೆ. ಇನ್ನು 3 ಪ್ರಕರಣ ಏನು ಕೋರ್ಟ್ ಹಂತದಲ್ಲಿ ಟ್ರಯಲಲ್ಲಿ ಇದೆ ಅದನ್ನು ನಾವು ಸಹ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಆದರೆ ಸುಮಾರು 8 ತಿಂಗಳಿಂದ 9 ತಿಂಗಳ ಸಮಯದಲ್ಲಿನೂ ಕೂಡ ಪ್ರೀತು ಮತ್ತು ಚೈಲ್ಡ್ ರವಿ ಅವರಿಬ್ಬರು ಮಧ್ಯದಲ್ಲಿ ಯಾವುದೇ ರೀತಿ ವಹಿವಾಟ ಇಲ್ಲ ಯಾವುದೇ ರೀತಿ ಗಲಾಟೆ ಆದ ಹಿನ್ನೆಲೆಯಲ್ಲಿ ಯಾವುದೇ ರೀತಿ FIR ಅನ್ನು ದಾಖಲಾಗಿಲ್ಲ. ಇದನ್ನ ಹಿನ್ನೆಲೆಯಲ್ಲಿ ನಾವು ಬೇರೆ 3 ಜನ ಈಗ ಪ್ರೀತು ಅವರು ಬಿಟ್ಟು ಇನ್ನೂ 3 ಜನ ಇದರಲ್ಲಿ ಭಾಗಿಯಾಗಿದ್ದಾರೆ. ಇವರೆಲ್ಲರಿಗೂ ಮೋಟಿವ್ ಏನಂತ ನಾವು ತನಿಖೆ ಮುಂದುವರಿಸಿದ್ದೀವಿ. ಅದಕ್ಕೆ ಇವ್ರಿಗೆ ಏನೋ ಹಿಂದೆ ಪರಿಚಯ ಇತ್ತಾ ಇಲ್ಲ ಇವರು ಬೇರೆ ಏನಾದರೂ ಪ್ರಕರಣದಲ್ಲಿ ಭಾಗಿಯಾಗಿ ಅವರಿಬ್ಬರು ಮಧ್ಯದಲ್ಲಿ ಬೇರೆ ಏನಾದ್ರು ವ್ಯವಹಾರ ಇತ್ತಾ ಇಲ್ಲ ಬರೀ ಅವರು ಇಬ್ಬರು ಮಾತಾಡೋದ್ರಲ್ಲಿ ವೈಮನಸ್ಸಾಗಿ ಕೊಲೆ ಮಾಡೋದ್ರ ಬಗ್ಗೆ ನಾವು ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ. ಪ್ರಾಥಮಿಕ ತನಿಖೆಯಲ್ಲಿ ಈಗಾಗಲೇ ಹೇಳಿದಂಗೆ ಅವ್ರು ಪ್ರೀತು ಮತ್ತು ಚೈಲ್ಡ್ ರವಿ ಅವರಿಬ್ಬರು ಮಾತಾಡುವಾಗ ನಮಗೆ ಹೆದರ್ಸಿದ್ರು ಅಂತ ಪ್ರೀತು ಅವ್ರದ್ದು ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ. ಆದರೆ ನಾವು ಅದು ಪೂರ್ತಿ ವಿಚಾರ ಮಾಡಬೇಕು. ಬರೀ ಹಂಗೇನ ಮಾತು ಬಂದರೆ ಯಾವಾಗಲಾದು ಒಂದು 8 ತಿಂಗಳ 9 ತಿಂಗಳಿಂದ ಯಾವುದಾದ್ರು ರೀತಿಯಲ್ಲಿ ಕೇಸ್ ಫೈಲ್ ಆಗಬೇಕಿತ್ತು. ಆದರೆ ಯಾವುದೇ ರೀತಿಯಲ್ಲಿ ಕೇಸ್ ಎಲ್ಲಿನೂ ಫೈಲ್ ಆಗಿಲ್ಲ. ಅವರಿಬ್ಬರಿಗೆ ಎಲ್ಲ ಒಂದು ಕಡೆ ಭೇಟಿ ಮಾಡಿ ಇಲ್ಲ ಸಿಕ್ಕಿ ಏನಾದರೂ
ಏನೋ ಟಸಲ್ ಆಗಿದೆ ಅದ್ರ ಬಗ್ಗೆ, ಬಟ್ ಯಾವುದೇ ರೀತಿಯಲ್ಲಿ ಇದು ಮಾಡಿಲ್ಲ. ಸೊ ನಾವು ಅದು ಪೂರ್ಣವಾಗಿ ತನಿಖೆ ಮಾಡಬೇಕಾಗುತ್ತೆ ಅದರ ಹಿನ್ನೆಲೆ. ಆ್ಯಸ್ ಪರ್ ದ ಕಂಪ್ಲೇಂಟ್ ತಾವೇನು ಹೇಳ್ತಾ ಇದ್ರು, ಆ್ಯಸ್ ಪರ್ ದ ಕಂಪ್ಲೇಂಟ್ ವರ್ಷನ್ ಪ್ರೀತು ಇವರಿಗೆ ಚೈಲ್ಡ್ ರವಿಗೆ ಕೊಲೆ ಮಾಡಿ ಅದನ್ನು ಹೆಸರು ತೆಗಿಬೇಕಿತ್ತು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಅವ್ರ ವರ್ಷನ್. ಬಟ್ ನಾವು ತನಿಖೆ ಮಾಡಬೇಕಾಗುತ್ತೆ, ಅದು ನಾವು ನಮ್ಮ ಕಾರಣ ಬೇಕಾಗುತ್ತೆ. ಒಂದು 8 ತಿಂಗಳ ಸಮಯದಲ್ಲಿ ನಾವು ತನಿಖೆ ಮಾಡಬೇಕಾಗುತ್ತೆ. ಎಲ್ಲ ಹೋದ 1 ವರ್ಷದಲ್ಲಿ ಏನಾಗಿದೆ ಅವ್ರ ಹಿಂದೆ ಮಧ್ಯದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಪ್ರೀತಿ ಅವರು ಸುಮಾರು ದಿನ ಜೈಲಲ್ಲಿದ್ದರು. ಓನ್ಲಿ ದ ಪಾಸ್ಟ್ 3-4 ಮಂತ್ಸ್ ಅವ್ರು ಜೈಲಿನ ಹೊರಗೆ ಬಂದಿದ್ದರು. ಬಂದಾದ್ಮೇಲೂ ಸಹ ಅವ್ರು ಹಾಸನಲ್ಲಿ ಸುಮಾರು ವಾಸ ಮಾಡ್ತಾ ಇರಲಿಲ್ಲ. ಅವ್ರು ತುಂಬ ವಾಸ ಮಾಡ್ತಾ ಇದ್ದು ಮೈಸೂರಲ್ಲಿ. ಇತ್ತೀಚೆಗೆ ಬಂದಿದ್ದಾರೆ. ಸೊ ನಾವು ಅದರಲ್ಲಿ ವಿಚಾರಣೆ ಮಾಡಬೇಕು. ಪ್ರೀತು ಅವ್ರ ಮೇಲೆ ಆಲ್ರೆಡಿ 4 ಮರ್ಡರ್ ಕೇಸ್ ಇದೆ. ಇದು ಈಗಾಗಲೇ 2 ಕೇಸ್ ಖುಲಾಸ ಆಗಿದೆ ಅವ್ರ ಮೇಲೆ ಇರೋ ಮರ್ಡರ್ ಕೇಸ್. ಇದು ಸೇರಿ 4. ಚೈಲ್ಡ್ ರವಿ ಮೇಲೆ ಒಟ್ಟಿಗೆ ನಮಗಿರುವ ಕೇಸಸ್ 7 ಕೇಸಸ್ ಇತ್ತು. ಚೈಲ್ಡ್ ರವಿ ಮೇಲೆ ಸುಮಾರು 7 ಕೇಸ್ ಇತ್ತು. ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವ ಕೇಸಸ್ ಒಂದೇ ಒಂದು ಮರ್ಡರ್ ಕೇಸ್ ಇತ್ತು ಅವ್ರ ಮೇಲೆ. ಅದು ಬಿಟ್ಟು 3 307 ಇತ್ತು. 1 ಮರ್ಡರ್ ಕೇಸ್ ಮತ್ತು 3 307 ಇತ್ತು ಚೈಲ್ಡ್ ರವಿ ಅವ್ರ ಮೇಲೆ. ಅದಾದಮೇಲೆ ಕೊನೆಗೆ ಆಗಿರುವ ಕೇಸ್ ಬಂದು 2020 ಆಗಿರೋ ಕೇಸ್. ಅದು 307 ಇಲ್ಲ, 2020 ಆಗಿರೋ ಕೇಸ್ 504 ಕೇಸ್, 394 504 ಕೇಸ್. ನಮಗೆ ಈಗ ಪ್ರಾಥಮಿಕ ತನಿಖೆಯಲ್ಲಿ ಅವ್ರದ್ದು 2 ಮರ್ಡರ್ ಕೇಸಲ್ಲಿ ಒಂದು 424/2014 ಸ್ಲಮ್ ಮಂಜಾ ಮರ್ಡರ್ ಕೇಸ್ ಒಂದು, ಮತ್ತು ಪ್ರವೀಣ್ದು ಕೇಸ್ ಒಂದು 2016 123/16 2 ಕೇಸ್ ಅವ್ರ ಮೇಲೆ ದಾಖಲಾಗಿತ್ತು. ಅದ್ರ ಬಗ್ಗೆ ಏನು ಮಾಹಿತಿ ಇರಲಿಲ್ಲ. ಯಾರೂ ಸಹ ರೈಟಿಂಗಲ್ಲಿನೂ ಸಹ ಇಲ್ಲ, ಯಾರೂ ಸಹ ಸ್ಟೇಷನಲ್ಲಿ ಬಂದು ಯಾರೂ ದೂರು ಕೊಟ್ಟಿಲ್ಲ. ಅದು ಬಿಟ್ಟು ಯಾರನ್ನೂ ಗುಪ್ತ ಮಾಹಿತಿನೂ ಸಹ ಯಾರೂ ಕೊಟ್ಟಿರಲ್ಲ. ಅವ್ರೇನಾದರೂ ಇಲ್ಲಿಗಲ್ ಮಾಡ್ತಾ ಇದ್ರು ಇಲ್ಲ ವಸೂಲಿ ಮಾಡ್ತಾ ಇದ್ರ ಬಗ್ಗೆ ಯಾವುದು ಏನು ಸ್ಪಷ್ಟವಾಗಿ ಮಾಹಿತಿ ಗುಪ್ತ ರೀತಿಯಲ್ಲೂ ಸರಿ ರಿಟರ್ನ್ ರೀತಿಯಲ್ಲಿ ಸರಿ ನಮ್ಗೆ ಯಾವುದು ಸ್ಟೇಷನ್ಗೆ ಬಂದಿಲ್ಲ. ನಾವು ತನಿಖೆ ಮಾಡಬೇಕಾಗುತ್ತೆ. ಈಗ ನಮಗೆ ಈಗ ಕೈಯಲ್ಲಿ ನಾವು ಈಗ ದಸ್ತಗಿರಿ ಮಾಡೋರು 4 ಜನ ಇದ್ದಾರೆ. ಬಟ್ ಆದರೆ ಈಗ ಅವರು ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಪ್ರೀತು ಮತ್ತು ಇವರಿಗೆ ಚೈಲ್ಡ್ ರವಿ ಅವ್ರಿಗೆ ಇಬ್ಬರಿಗೆ ಪ್ರಾಬ್ಲಮ್ ಇದ್ರ ಮೇಲೆ ಮಾಡಿದ್ದೀನಿ ಅಂತ. ಆದರೂ ಸಹ ನಾವು ತನಿಖೆ ಮಾಡಬೇಕಾಗುತ್ತೆ. ಇನ್ನೂ 3 ಜನ ಸೇರಿದ್ದಾರೆ. ಅವರು ಹಿನ್ನೆಲೆ ನಾವು ನೋಡಬೇಕಾಗುತ್ತೆ. ಅದು ಯಾವ ಕಾರಣಕ್ಕೋಸ್ಕರ ಅವ್ರು ಬಂದಿದ್ದಾರೆ ಅಂತ ನಾವು ನೋಡಬೇಕಾಗುತ್ತೆ. ಅದಾದಮೇಲೆ ಇವರು ಮಾತ್ರ ಇದ್ದಾರೆ ಇಲ್ಲ ಬೇರೆಯವರು ಏನಾದ್ರು ಭಾಗ ಆಗಿದ್ದಾರೆ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ಗಡಿಪಾರೆ ಇದು ಚೈಲ್ಡ್ ರವಿ ಗಡಿಪಾರೆ ಬಂದು ಈ ವರ್ಷದಲ್ಲಿ ಮೇ ತಿಂಗಳಿಂದ ಏಪ್ರಿಲ್ ತಿಂಗಳಲ್ಲಿ ಗಡಿಪಾರೆ ಮಾಡಿದ್ವಿ. ಎಲೆಕ್ಷನ್ ಹಿನ್ನೆಲೆಯಲ್ಲಿ ಎಲ್ಲ ರೌಡಿ ಶೀಟರ್ಸ್ ಹಾಸನ ಇರುವ ಎಲ್ಲ ರೌಡಿ ಶೀಟರ್ಸ್ ನಾವು ಗಡಿಪಾರ ಮಾಡೋ ಸಮಯದಲ್ಲಿ ಅವ್ರಿಗೂ ನಾವು ಸಹ ಮಾಡಿದ್ವಿ. ಈ ವರ್ಷ ಅಲ್ಲ, ಪ್ರತಿ ವರ್ಷ ಯಾವಾಗ ಅವರು ರೌಡಿ ಎಲಿಮೆಂಟ್ ಅಂತ ಡಿಕ್ಲೇರ್ ಆದಮೇಲೆ ಪ್ರತಿ ಎಲೆಕ್ಷನ್ಗೂ ಸಹ ಅವ್ರ ಮೇಲೆ ಗಡಿಪಾರನ್ನು ಮಾಡಿಸಿ ಅವ್ರನ್ನು ಗಡಿಪಾರ ಮಾಡಿಸ್ತಾ ಇದ್ವಿ. ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ವಿ. ಈಗ ಅವ್ರು ಹೇಳಿದಂಗೆ ಕಂಪ್ಲೇಂಟ್ ಹೇಳಿದಂಗೆ ಅವರು ಪ್ರೀತು ಅವರಿಗೆ ಚೈಲ್ಡ್ ರವಿ ಕೊಲೆ ಮಾಡಾದ ಮೇಲೆ ಅವ್ರಿಗೇನಾದ್ರು ಡಾನ್ ರೀತಿ ಕಾರಣಕ್ಕೋಸ್ಕರ ಮಾಡಿದಾರ ಅಂತ, ಮತ್ತು ನಾವು ಎಲ್ಲಿ ಸೇರಿದ್ರು ಇಲ್ಲ ಎಲ್ಲಿ ಅವರು ಜೊತೆಗೆ ಕೂತ್ಕೊಂಡು ಮಾತಾಡೋದ್ರ ಬಗ್ಗೆ ನಾವು ಪೂರ್ತಿ ವಿಚಾರ ಮಾಡಬೇಕಾಗುತ್ತೆ. ನಾವು ನಿನ್ನೆ ರಾತ್ರಿ ದಸ್ತಗಿರಿ ಮಾಡಿದ್ದೀವಿ ಅವ್ರಿಗೆ. ಅದ್ರ ಬಗ್ಗೆ ನಾವು ಇನ್ನೂ ಹಲವಾರು ತನಿಖೆಯನ್ನು ಮಾಡಬೇಕಾಗಿತ್ತು. 6/6/2024 ಅವತ್ತು ಸುಮಾರು ರಾತ್ರಿ 8 ಗಂಟೆ ಸಮಯದಲ್ಲಿ ಗ್ಯಾರಹಳ್ಳಿ ಹೋಬಳಿ ಹಾಸನ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಪ್ರೀತು ಮತ್ತು ಅಮಿತ್ ಅಂತವರು ಒಂದೇ ಗ್ಯಾಂಗ್ಗಳಿದ್ರ ಇಲ್ಲ ಕೀರ್ತಿ ಮತ್ತು ರಂಗನಾಥ್ ಅವರು ಒಂದೇ ಗ್ಯಾಂಗ್ಗಳಿದ್ರ ಬಗ್ಗೆ ಇಲ್ಲ ಈಗಾಗಲೇ ಹಾಗೆ 2014 ಆಗಿರೋ ಕೊಲೆ ಪ್ರಕರಣದಲ್ಲಿ ಇವರೇನಾದ್ರು ಗ್ಯಾಂಗಿಸಮ್ ಇತ್ತ ಅಂತ ಬಗ್ಗೆ ನಾವು ತನಿಖೆ ಮಾಡಬೇಕಾಗುತ್ತೆ. ಮತ್ತು ಆ ಕೇಸೂ ಸರಿ 2014 ಆಗಿರೋ ಕೇಸು ಸರಿ 2018 ಆಗಿರೋ ಕೇಸಲ್ಲಿ ಸರಿ 2023 ಆಗಿರೋ ಕೇಸಲ್ಲಿ 3 ಕೇಸನ್ನು ಈಗಾಗಲೇ ಕೋರ್ಟಲ್ಲಿ ಟ್ರಯಲಲ್ಲಿ ಇದೆ. ನಾವು ಇದು 3ರಲ್ಲಿ ಇದರಲ್ಲಿ ಏನಾದರೂ ಗ್ಯಾಂಗಿಸಮ್ ಮಾಡಿಕೊಂಡು ಒಬ್ಬೊಬ್ಬರಿಗೆ ಹಿಂದೆಯಿಂದ ವಯಮನಸ್ಸು ಸುಮಾರು 2014 ಆಗಿರೋ ಕೊಲೆಯಲ್ಲಿ ಹಿನ್ನೆಲೆ ಆಗಿರೋ ಬಗ್ಗೆ ನಾವು ತನಿಖೆ ಮಾಡಬೇಕಾಗಿರುತ್ತೆ. Basically, as per the complaint version and as per the preliminary investigation, only so much is relieved that ಅವರಿಬ್ಬರಿಗೂ ಅವಾಗ ಕಾಲ್ ಮಾಡಿ ಇವರು ಅವ್ರಿಗೆ ಹೆದರ್ಸೋದು ಇವ್ರಿಗೆ ಹೆದರ್ಸೋದ್ರ ಬಗ್ಗೆ ಇತ್ತು ಮಾತ್ರ. ಅದು ಬಿಟ್ಟರೆ ಯಾವುದೇ ರೀತಿಯಲ್ಲಿ ತನಿಖೆಯಲ್ಲಿ ಅವರಿಬ್ರು ಗಲಾಟೆ ಆಯಿತು, ಅವ್ರ ಮಧ್ಯದಲ್ಲಿ ಗಲಾಟೆ ಆಯಿತು, ಏನೋ ರೌಡಿಸಮ್ ಅಲ್ಲಿ ನಾನು ಫಸ್ಟ್ ಇರಬೇಕಂದ್ರೆ ಗಲಾಟೆ ಆದ ಬಗ್ಗೆ ಯಾವುದೇ ರೀತಿಯಲ್ಲಿ ಕಳೆದ 1 ವರ್ಷದಲ್ಲಿ ಯಾವುದೂ FIR ದಾಖಲಾಗಿಲ್ಲ. ಆದರೆ ನಾವು ಅದ್ರ ಬಗ್ಗೆ ನಾವು ತನಿಖೆಯನ್ನು ಮಾಡಬೇಕಾಗುತ್ತದೆ. ಇದು ಏನಾದರೂ ರೌಡಿಸಮ್ ಹಿನ್ನೆಲೆಯಲ್ಲಿ ಆಗಿದೆಯಾ ಇಲ್ಲ ಏನಾದ್ರು ದುಡ್ಡಿನ ವ್ಯವಹಾರದಲ್ಲಿ ಆಗಿದೆಯಾ ಇಲ್ಲ ಅವ್ರು ಬೇರೆ ರೀತಿಯಲ್ಲಿ ಮಾತಲ್ಲಿ ಆಗಿದೆಯಾ ಅಂತ ಬಗ್ಗೆ ನಾವು ಪೂರ್ಣವಾಗಿ ತನಿಖೆ ಮಾಡಬೇಕಾಗುತ್ತೆ. ಆದರೆ ಪ್ರಾಥಮಿಕ ತನಿಖೆ ನಮ್ಗೆ ಕಂಡು ಬಂದಿರೋದು ಅವ್ರು ಇಬ್ರಿಗೂ ಫೋನಲ್ಲಿ ಮುಖಾಂತರ ಸ್ಥಳೀಯವಾಗಿಲ್ಲ, ಫೋನಲ್ಲಿ ಮುಖಾಂತರ ಅವರಿಬ್ರು ಅವಾಗ ಇಬ್ರಿಗೂ ಮಾತಾಡ್ಕೊಳ್ತಾ ಇದ್ರು.
ಒಬ್ಬೊಬ್ಬರಿಗೆ ಒಬ್ಬರು ಮಾತಾಡ್ಕೊಳ್ತಾ ಇದ್ರು. ತನಿಖೆಯಲ್ಲಿ ಕಂಡುಬಂತು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.